ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಪುನರ್ವೇಶ ಸಂಸ್ಕಾರಕ್ಕೆ ಸ್ವಾಗತ ಸುಸ್ವಾಗತ. ಸೆಕೆಂಡ್ PUC ಪ್ರಿಪರೇಟರಿ ಎಕ್ಸಾಮಿನೇಷನ್ ಫೈನಲ್ ಟೈಮ್ ಟೇಬಲ್ ಬಂದಿರುವಂಥದ್ದು. ಸೊ ಅಂತಿಮ ವೇಳಾಪಟ್ಟಿ ಬಂದಿದೆ ಯಾವುದು ಪ್ರಿಪರೇಟರಿ ಎಕ್ಸಾಮ್ಗೆ. ಸೊ ಟೈಮ್ ಟೇಬಲ್ನ ನೋಡ್ತಾ ಹೋಗೋಣ, ಯಾವ್ಯಾವ ದಿನ ಯಾವ್ಯಾವ ಸಬ್ಜೆಕ್ಟ್ಸ್ ಇದೆ ಅಂತೇಳಿ. 16ನೇ ತಾರೀಕು 1ನೇ ತಿಂಗಳು 2024 ಟ್ಯೂಸ್ಡೇ 10 ಗಂಟೆಯಿಂದ 1:15 ನಿಮಗೆ ಕನ್ನಡ ಸಬ್ಜೆಕ್ಟ್ ಇರುತ್ತೆ, ಜೊತೆಗೆ ಅರೇಬಿಕ್ ಸಬ್ಜೆಕ್ಟ್ ಇರುತ್ತೆ. ಇನ್ನು 17ನೇ ತಾರೀಕು ವೆಡ್ನೆಸ್ಡೇ 10 ಗಂಟೆಯಿಂದ 1:15. ಸೊ ಆ್ಯಸ್ ಯೂಶುವಲ್ ಎಲ್ಲ ಸಬ್ಜೆಕ್ಟು ಸೇಮ್ ಇರುತ್ತೆ. ಎಕನಾಮಿಕ್ಸ್, ಅರ್ಥಶಾಸ್ತ್ರ, ಜೊತೆಗೆ ಕೆಮಿಸ್ಟ್ರಿ, ರಸಾಯನಶಾಸ್ತ್ರ ಇರುತ್ತೆ. ಇನ್ನು 18ನೇ ತಾರೀಕು ಇಂಗ್ಲೀಷ್ ಇರುತ್ತೆ ವಿದ್ಯಾರ್ಥಿಗಳೇ, ಜೊತೆಗೆ 19ನೇ ತಾರೀಕು ಐಚ್ಛಿಕ ಕನ್ನಡ, ಆಪ್ಷನಲ್ ಕನ್ನಡ, ಜೊತೆಗೆ ಜಿಯೋಗ್ರಫಿ ಇರುತ್ತೆ. ಹೊಸದಾಗಿ ಚಾನಲ್ಗೆ ಭೇಟಿಯನ್ನು ಕೊಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಯಾವ ಒಂದು ಪಾಸಿಂಗ್ ಪ್ಯಾಕೇಜ್ ಬೇಕು ಅನ್ನೋ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಜೊತೆಗೆ 20ನೇ ತಾರೀಕು ಸಾಟರ್ಡೆ ಅಕೌಂಟೆನ್ಸಿ, ಲೆಕ್ಕಶಾಸ್ತ್ರ, ಮ್ಯಾಥಮೆಟಿಕ್ಸ್, ಗಣಿತಶಾಸ್ತ್ರ, ಎಜುಕೇಷನ್, ಶಿಕ್ಷಣಶಾಸ್ತ್ರ ಇರುತ್ತೆ. ಇನ್ನು 21ನೇ ತಾರೀಕು ಸಂಡೇ ಇರುತ್ತೆ, ನೋ ಎಕ್ಸಾಮ್, ಯಾವುದೇ ರೀತಿಯಾದಂಥ ಎಕ್ಸಾಮ್ ಇರೋದಿಲ್ಲ ಸಂಡೇ ಇರೋದ್ರಿಂದ. 22ನೇ ತಾರೀಕು ಮಂಡೇ ಬಿಸ್ನೆಸ್ ಸ್ಟಡೀಸ್ ಇರುತ್ತೆ, ವ್ಯವಹಾರ ಅಧ್ಯಯನ, ಮನಃಶಾಸ್ತ್ರ, ಸೈಕಾಲಜಿ, ಲಾಜಿಕ್, ತರ್ಕಶಾಸ್ತ್ರ, ಫಿಸಿಕ್ಸ್, ಭೌತಶಾಸ್ತ್ರ ಇರುತ್ತೆ. ಇನ್ನು 23ನೇ ತಾರೀಕು ಟ್ಯೂಸ್ಡೇ ನೋ ಎಕ್ಸಾಮ್, ಯಾವುದೇ ರೀತಿಯಾದಂಥ ಎಕ್ಸಾಮ್ ಇರೋದಿಲ್ಲ. ಇನ್ನು 24ನೇ ತಾರೀಕು ವೆಡ್ನೆಸ್ಡೇ ಸೋಷಿಯಾಲಜಿ, ಸಮಾಜಶಾಸ್ತ್ರ, ಜೊತೆಗೆ ಕಂಪ್ಯೂಟರ್ ಸೈನ್ಸ್, ಗಣಕ ವಿಜ್ಞಾನ ಇರುತ್ತೆ. ಇನ್ನು 25ನೇ ತಾರೀಕು ಮಾಹಿತಿ ತಂತ್ರಜ್ಞಾನ, ಇನ್ಫಾರ್ಮೇಷನ್ ಟೆಕ್ನಾಲಜಿ, ರಿಟೈಲ್, ಆಟೋಮೊಬೈಲ್, ಬ್ಯೂಟಿ ವೆಲ್ನೆಸ್, ಹಿಂದಿ ಸಬ್ಜೆಕ್ಟ್ ಇರುತ್ತೆ. ತಮಿಳ್, ತೆಲುಗು, ಉರ್ದು, ಸ್ಯಾನ್ಸ್ಕ್ರಿಟ್, ಜೊತೆಗೆ ಫ್ರೆಂಚ್ ಸಬ್ಜೆಕ್ಟ್ ಇರುತ್ತೆ. ಇನ್ನು ಅದೇ ರೀತಿಯಾಗಿ 26ನೇ ತಾರೀಕು ಯಾವುದೇ ರೀತಿಯಾದಂಥ ಎಕ್ಸಾಮ್ಸ್ ಇರೋದಿಲ್ಲ. ಇನ್ನು 27ನೇ ತಾರೀಕು ಹಿಸ್ಟ್ರಿ ಇರುತ್ತೆ, ಇತಿಹಾಸ, ಸ್ಟ್ಯಾಟಿಸ್ಟಿಕ್ಸ್, ಸಂಖ್ಯಾಶಾಸ್ತ್ರ, ಬಯಾಲಜಿ, ಜೀವಶಾಸ್ತ್ರ, ಜೊತೆಗೆ ಎಲೆಕ್ಟ್ರಾನಿಕ್ಸ್, ವಿದ್ಯುನ್ಮಾನಶಾಸ್ತ್ರ ಇರುತ್ತೆ. ಇನ್ನು 28ನೇ ತಾರೀಕು ಯಾವುದೇ ರೀತಿಯಾದಂಥ ಎಕ್ಸಾಮ್ಸ್ ಇರೋದಿಲ್ಲ. ಸೊ 29ನೇ ತಾರೀಕು ಪೊಲಿಟಿಕಲ್ ಸೈನ್ಸ್, ರಾಜ್ಯಶಾಸ್ತ್ರ ಇರುತ್ತೆ. ಹೋಮ್ ಸೈನ್ಸ್, ಗೃಹ ವಿಜ್ಞಾನ, ಬೇಸಿಕ್ಸ್, ಮ್ಯಾಥ್ಸ್, ಮೂಲಗಣಿತ ಇದಿಷ್ಟು ಇರುತ್ತೆ ವಿದ್ಯಾರ್ಥಿಗಳೇ. ಸೊ ಇನ್ನೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಯಾವ ಒಂದು ಪಾಸಿಂಗ್ ಪ್ಯಾಕೇಜ್ ಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಮರಿದೇನೆ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಎಜುಕೇಷನ್ ಅಪ್ಡೇಟಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.